ಮುಚಗಂಡಿಯ ಶ್ರೀ ವೀರಭದ್ರೇಶ್ವರ ಜಾತ್ರಾ ಮಹೋತ್ಸವ ನಿಮಿತ್ತ ಆಯಾಚಾರ ಹಾಗೂ ಶಿವದೀಕ್ಷೆ. ಮುಚಗಂಡಿ ಐತಿಹಾಸಿಕ ವೀರಭದ್ರೇಶ್ವರ ಜಾತ್ರಾ ಮಹೋತ್ಸವದ ನಿಮಿತ್ತ ದೇವಸ್ಥಾನದಲ್ಲಿ ರವಿವಾರ ಜರುಗಿದ ಉಚಿತ ಆಯಾಚಾರ ಹಾಗೂ ಶಿವದೀಕ್ಷೆ ಕಾರ್ಯಕ್ರಮದಲ್ಲಿ ಬಿಲ್ಕೆರೂರಿನ ಬಿಲ್ವಾಶ್ರಮದ ಶ್ರೀ ಶಿವಾಚಾರ್ಯ ಮಹಾಸ್ವಾಮಿಗಳು ಒಟ್ಟೆಗಳಿಗೆ ದೀಕ್ಷೆ ನೀಡಿ ಆಶೀರ್ವದಿಸಿದರು. ವೀರಭದ್ರೇಶ್ವರ ಕಾರ್ತಿಕೋತ್ಸವ ಹಾಗೂ ರಥೋತ್ಸವದ ಸಮಿತಿಯ ಕಾರ್ಯ ಅಧ್ಯಕ್ಷರಾದ ಗುರುಬಸವ ಸೂಳಿಬಾವಿ ಮಾತನಾಡಿ, ಮುಚಗಂಡಿಯಲ್ಲಿ ಜಾತ್ರೆ ನಿಮಿತ್ತ ವೀರಭದ್ರೇಶ್ವರ ದೇವಸ್ಥಾನದ ವತಿಯಿಂದ ಕಳೆದ 50 ವರ್ಷಗಳಿಂದ ಧಾರ್ಮಿಕ ಕಾರ್ಯಗಳಾದ ಆಯಾಚಾರ ಮತ್ತು ಶಿವದೀಕ್ಷೆಗಳನ್ನು ಉಚಿತವಾಗಿ ಮಾಡುತ್ತಾ ಬಂದಿದ್ದು, ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ 100ರಿಂದ 150 ವಟುಗಳಿಗೆ ಆಯಾಚಾರ ಮಾಡಿದೆ. ಹೊಸ್ತಿಲ ಹುಣ್ಣಿಮೆಯ ಮೊದಲನೆಯ ಮಂಗಳವಾರದಂದು ಭಕ್ತಿ ಭಾವದೊಂದಿಗೆ ವಿಜೃಂಭಣೆಯಿಂದ ಶ್ರೀ ವೀರಭದ್ರೇಶ್ವರ ಮಹಾರಥೋತ್ಸವ ಜರುಗುವುದರಿಂದ ಎಲ್ಲ ಭಕ್ತಾದಿಗಳು ಜಾತ್ರಾ ಮಹೋತ್ಸವಕ್ಕೆ ಆಗಮಿಸಬೇಕೆಂದು ವಿನಂತಿಸಿದರು. ಈ ಸಂದರ್ಭದಲ್ಲಿ ಪ್ರಭು ಸ್ವಾಮಿಗಳು, ಸರಗಣಾಚಾರಿ ಸಂಗಯ್ಯ ಸರಗಣಾಚಾರಿ, ಅಲ್ಲಯ್ಯ ಸರಗಣಾಚಾರಿ, ವಿಡಿ ಗಂಗಾವತಿ, ಚಂದ್ರಕಾಂತ್ ಲುಕ್, ಹರೀಶ್ ಪಾಟೀಲ್, ಮಲ್ಲಯ್ಯ ಸರಗಣಾಚಾರಿ, ರಂಗಪ್ಪ ಜಳೇಂದ್ರ, ಸಿದ್ದರಾಮಯ್ಯ ಮಠ, ರಾಚಯ್ಯ ಸರಗಣಾಚಾರಿ ಸೇರಿದಂತೆ ದೇವಸ್ಥಾನದ ಸದ್ಭಕ್ತರು ಹಾಗೂ ಮುಚಗಂಡಿ ಗ್ರಾಮದ ಗುರು ಹಿರಿಯರು ಭಾಗವಹಿಸಿದ್ದರು. ಕೈ ಕಾಲ್ತಿಕೋ ಕನ್ನಡ ಗಾಡಿ ವಿಚಾರ ಮಾಡೋದಿತ್ರ ಒಂದಿಗೆ ಪೊರೆಯತಕ್ಕಂಥ ಕಾಯಕವನ್ನು ಪರಮಾತ್ಮ ಜಂಗಮ ರೂಪದಲ್ಲಿ ಬಂದು ಜನರನ್ನು ಕಾಯ್ತಾನೆ ಅನ್ನುವಂಥ ಒಂದು ಪ್ರತೀತಿ ನಮ್ಮಲ್ಲಿ ಇದೆ. ಆ ದಿಶೆಯೊಳಗೆ ಇವತ್ತು ವೀರಭದ್ರೇಶ್ವರ ಜಾತ್ರಾ ಮಹೋತ್ಸವದ ನಿಮಿತ್ತವಾಗಿ ಜಂಗಮ ವಟುಗಳಿಗೆ ಅಯ್ಯಾಚಾರ, ಭಕ್ತರಿಗೆ ಶಿವದೀಕ್ಷೆ ಅನ್ನುವಂಥದ್ದನ್ನು ಮಾಡ್ತಾ ಇದ್ದಾರೆ. ಜಂಗಮರಿಗೆ ಮತ್ತು ಭಕ್ತರಿಗೆ ಇರ್ತಕ್ಕಂಥ ವ್ಯತ್ಯಾಸ ಏನು ಅಂತಂದ್ರೆ, ಜಂಗಮರಿಗೆ ಶಿವದೀಕ್ಷೆಯನ್ನು ಅಯ್ಯಾಚಾರವನ್ನು ಮಾಡಿ ಅವರಿಗೆ ಜೋಳಿಗೆ ಬೆತ್ತವನ್ನು ಕೊಡುವಂಥ ಕಾಯಕವನ್ನು ಮಾಡ್ತೀವಿ. ಆದರೆ ಶಿವದೀಕ್ಷೆಯನ್ನು ಪಡೆದಿರ್ತಕ್ಕಂಥ ಭಕ್ತರಿಗೆ ಜೋಳಿಗೆ ಮತ್ತು ಬೆತ್ತವನ್ನು ಕೊಡೋದಿಲ್ಲ. ಈ ಏನು ಜೋಳಿಗೆ ಬೆತ್ತವನ್ನು ಕೊಡ್ತೀವಲ್ಲ, ಇವರು ಜಂಗಮವನ್ನು ಸ್ವೀಕಾರ ಮಾಡಿ ಇವತ್ತಿನಿಂದ ಜಂಗಮರಾದ್ರಿ ನೀವೆಲ್ಲರೂ. ಇಲ್ಲಿವರೆಗೆ ಇವತ್ತು ಅಯ್ಯಾಚಾರ ಆದ್ರಿ ಅಂತಂದ್ರೆ ನೀವು ಜಂಗಮವತ್ವವನ್ನು ಪಡ್ಕೊಂಡ್ರಿ, ಮನೆಗೆ
ಮಂತ್ರ ಹೇಳ್ತೀರ ಅಷ್ಟು ಮಂತ್ರ ಸಿದ್ಧಿ ಆಗ್ತೈತಿ. ಮಂತ್ರ ಸಿದ್ಧಿ ಆತಂದ್ರೆ ಭಕ್ತರಿಗೆ ಏನು ಹೇಳ್ತೀರ ಅದು ಯಶಸ್ಸಾಗುತ್ತೆ. ಅದಕ್ಕೆ ಆ ಮಂತ್ರ ಸಿದ್ಧಿಯನ್ನು ಮಾಡ್ಕೋಬೇಕು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ನೀವು ಈ ಉತ್ಸವ ಬಹಳಷ್ಟು ಯಶಸ್ವಿಯಾಗಿ ನಡೆದುಕೊಂಡು ಬರುವಂಥದ್ದಾಗ್ತದೆ. ಅಯ್ಯಾಚಾರ, ಶಿವದೀಕ್ಷೆ, ಪುರವಂತಿಕೆ ಕಾರ್ಯ, ತೇರು ಎಳೀತಕ್ಕಂಥ ಹೀಗೆ ಅನೇಕ ಸಾಮಾಜಿಕವಾಗಿರ್ತಕ್ಕಂಥ ಕೆಲಸಗಳನ್ನು ಮಾಡಿಕೊಂಡು ಬರ್ತಾ ಇದ್ದಾರೆ. ಹೀಗೆ ದೇವಸ್ಥಾನ ಅಭಿವೃದ್ಧಿ ಹೊಂದಲಿ ಅನ್ನುವಂಥ ಮಾತುಗಳನ್ನು ಹೇಳ್ತಾ ಅಲ್ಲಿ ಹೋರ ಯಾರು ಫೋನ್ ಬಂದ್ಬಿಡೋದು ಸಂಗಮೇಶ್ ಅಲ್ಲಮ್ಮ ಸಂಗಮೇಶ್ ಅಲ್ಲಿ ಬರ್ತಂತ ಇವತ್ತು ಶಾಂತಿ ಅಂತನ್ರಿ. ಮುಚ್ಕಂಡಿ ಶ್ರೀ ವೀರಭದ್ರೇಶ್ವರ ದೇವಸ್ಥಾನದ ಜಾತ್ರಾ ಮಹೋತ್ಸವದ ಅಂಗವಾಗಿ ಕಳೆದ 50 ವರ್ಷದಿಂದ ನಮ್ಮ ಜಾತ್ರಾ ಮಹೋತ್ಸವ ಮತ್ತು ಧಾರ್ಮಿಕ ಕಾರ್ಯಕ್ರಮವಾದಂಥ ಅಯ್ಯಾಚಾರ, ಶಿವದೀಕ್ಷೆ ಕಳೆದ 25 ವರ್ಷದಿಂದ ಅಯ್ಯಾಚಾರ ಮತ್ತು ಶಿವದೀಕ್ಷೆಯನ್ನು ಮಾಡ್ತಾ ಬಂದಿದ್ದೇವೆ. ಅದಕ್ಕೆ ವರ್ಷವೂ 100ಕ್ಕೂ ಹೆಚ್ಚು ಒಟುಗಳ ಅಯ್ಯಾಚಾರ ಮಾಡುವ ಸಂಪ್ರದಾಯ. ಇದನ್ನು ನಾವು ನಮ್ಮ ಮುಚ್ಕಂಡಿ ಶ್ರೀ ವೀರಭದ್ರೇಶ್ವರ ದೇವಸ್ಥಾನದಿಂದ ಫ್ರೀಯಾಗಿ ಕಳೆದ 50 ವರ್ಷದಿಂದ ಮಾಡ್ತಾ ಬಂದಿದ್ದೀವಿ. ಮತ್ತು ಈ ನಮ್ಮ ಹೊಸ್ತಿಲ ಹುಣ್ಣಿಮೆ ಆದ ಮೊದಲನೇ ಮಂಗಳವಾರ ನಮ್ಮ ಮುಚ್ಕಂಡಿ ವೀರಭದ್ರೇಶ್ವರ ಜಾತ್ರೆ ನಡೀತದೆ. ಹಾಗೆ ಅದಕ್ಕಿಂತ 2 ದಿವಸ ಮೊದಲೇಕ ಅಂದ್ರೆ ರವಿವಾರ ಈ ಶಿವದೀಕ್ಷೆ ಮತ್ತು ಅಯ್ಯಾಚಾರ ಕಾರ್ಯಕ್ರಮ ನಡೀತಾ ಇರ್ತದೆ. ಇದಾದಮೇಲೆ ಸೋಮವಾರ ಮತ್ತು ಮಂಗಳವಾರ ನಮ್ಮ ರಥೋತ್ಸವ ನಡೀತಾಯಿದೆ. ಅದಕ್ಕಿಂತ ಮೊದಲೇಕ ಹುಣ್ಣಿಮೆಗಿಂತ 2 ದಿವಸ ಮೊದಲೇಕ ಸಣ್ಣ ರಥೋತ್ಸವ ಅಂದ್ರೆ ಹುಚ್ಚಯ್ಯ ಟೈಪು 5 ದಿವಸದವರೆಗೆ ನಡೆಯುತ್ತಾ ಬರುತ್ತಿದ್ದು 17ನೇ ತಾರೀಕು ಡಿಸೆಂಬರ್ 2024ರಂದು ನಮ್ಮ ದೊಡ್ಡ ರಥೋತ್ಸವ ನಡೀತಾ ಇದೆ. ಇವತ್ತು ಸಾಕಷ್ಟು ಒಟುಗಳು ಅಯ್ಯಾಚಾರ ಮತ್ತು ಶಿವದೀಕ್ಷೆಯನ್ನು ಪಡೆದಿದ್ದಾರೆ. ವರ್ಷ ಇದೇ ಥರ ನಮ್ಮ ಭಕ್ತಾದಿಗಳು ಈ ಶಿವದೀಕ್ಷೆಯನ್ನು ಮತ್ತು ಅಯ್ಯಾಚಾರಗಳನ್ನು ಮಾಡಿಸ್ಕೋಬೇಕು ಮತ್ತು ವಿಜೃಂಭಣೆಯಿಂದ ನಮ್ಮ ಜಾತ್ರೆ ಉತ್ಸವ ನಡೆಯಲಿ ಅಂಥೇಳಿ ತಮ್ಮ ಮೂಲಕ ತಿಳಿಸಲು ನಾನು ಅತಿ ಸಂತೋಷದಿಂದ ಹೇಳ್ತಾ ಇದ್ದೇನೆ.